ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಜಯಂತಿ ಆಚರಣೆ ಮಾಡುವುದರೊಂದಿಗೆ ಅವರು ಬರೆದ ರಾಮಾಯಣ ಗ್ರಂಥವನ್ನ ಓದುವ ಮೂಲಕ ಎಲ್ಲರೂ ತಮ್ಮ ಜೀವನವನ್ನ ಪರಿವರ್ತನೆಗೊಳಿಸಬೇಕಾಗಿದೆ ಎಂದು ಮಾಜಿ ಸಚಿವ ಶ್ರೀರಾಮುಲು ಹೇಳಿದರು. ಅವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ತೇರಿನ ಮನೆಯ ಆವರಣದಲ್ಲಿ ನಡೆದ ಲಕ್ಷ್ಮೇಶ್ವರ ತಾಲೂಕು ಶ್ರೀ ವಾಲ್ಮೀಕಿ ಮಹರ್ಷಿ ಹಾಗೂ ಶ್ರೀ ರಾಜವೀರ ಮದಕರಿ ನಾಯಕರ ಜಯಂತ್ಯೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ವರದಿ ವೀರಣ್ಣ ಹಡಪದ, ನಮ್ಮ ಲಕ್ಷ್ಮೇಶ್ವರ. ಒಂದು ಅಭಿಲಾಷೆಯೊಂದಿಗೆ ದೀಪದ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿರ್ತಕ್ಕಂಥ ಹಿರಿಯ ಶಾಸಕರಾಗಿರ್ತಕ್ಕಂಥ ರಾಮಣ್ಣ ಲಮಾಣಿಯವರಿಗೂ, ರಾಮಕೃಷ್ಣ ದೊಡ್ಡಮನಿಯವರಿಗೂ, ನಾಗರಾಜ್ ಮಡಿವಾಳ ಸರ್ ಅವರಿಗೂ ಹಾಗೂ ರಾಮಕೃಷ್ಣ ದೊಡ್ಡಮನಿಯವರು, ಶ್ರೀಯುತ ನೆಗಳೂರು ಸರ್, ಹೇಮಲತಾ ನಾಯಕ್ ಮೇಡಮ್ ರವರು ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂತಹ ಭಕ್ತರು ಹಾಗೂ ಎಲ್ಲ ವೇದಿಕೆ ಮೇಲೆ ಗಣ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಈಗ ಶ್ರೀ ವಾಲ್ಮೀಕಿ ಮಹರ್ಷಿ ಹಾಗೂ ರಾಜವೀರ ಮದಕರಿ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಕಾರ್ಯಕ್ರಮ. ದಯವಿಟ್ಟು ಎಲ್ಲ ವೇದಿಕೆ ಮೇಲಿರುವ ಪೂಜ್ಯರು ಹಾಗೂ ಗಣ್ಯಮಾನ್ಯರು ಅದರಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಪುಷ್ಪಾರ್ಪಣೆಯನ್ನ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯಮಾನ್ಯರು ಅರ್ಪಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಜಯಂತ್ಯೋತ್ಸವ ಹಾಗೂ ರಾಜವೀರ ಮದಕರಿ ನಾಯಕ್ ಅವರ ಜಯಂತ್ಯೋತ್ಸವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರು ಜಗದ್ಗುರುಗಳು ಆದಿಯಲ್ಲಿದ್ದಾರೆ. ಅವರು ಸ್ವಲ್ಪ ಸಮಯಕ್ಕೆ ಅವರು ಬಂದು ಈ ಕಾರ್ಯಕ್ರಮವನ್ನು ಕೂಡ ಅಜ್ಜೂರು ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಈ ಭಾಗದ ಜನಪ್ರಿಯ ಶಾಸಕರು ಆದಂಥ ಚಂದ್ರು ಲಂಬಾಣಿಯವರೇ, ಶಾಸಕರು ಸೋದರಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಹೇಮಲತಾ ನಾಯಕ್ ಅವರೇ, ತಾಲೂಕಿನ ವಾಲ್ಮೀಕಿ ಸಂಘದ ಅಧ್ಯಕ್ಷರಾದಂಥ ಭೀಮಣ್ಣನವರೇ, ಮಾಜಿ ಶಾಸಕರು ಹಿರಿಯರಾದಂಥ ರಾಮಣ್ಣ ಲಂಬಾಣಿಯವರೇ, ಮಾಜಿ ಶಾಸಕರಾದಂಥ ರಾಮಕೃಷ್ಣ ದೊಡ್ಡಮನಿಯವರೇ, ನಡೀತಾ ಇದೆ ಜಯಂತ್ಯೋತ್ಸವ ನಡೆಯುವಂಥ ಟೈಮಲ್ಲಿ ಪ್ರತಿ ವರ್ಷ ಕೂಡ ಆಚರಣೆಯನ್ನು ಮಾಡ್ಕೊತೀವಿ. ಆಚರಣೆಯನ್ನು ಮಾಡ್ಕೊಂಡಂಥ ಟೈಮಲ್ಲಿ ಒಂದು ವರ್ಷ ಆಚರಣೆಯನ್ನು ಮಾಡಿಕೊಂಡ ನಂತರ ಇನ್ನೊಂದು ವರ್ಷ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಬದಲಾವಣೆಯನ್ನು ಕಾಣಬೇಕಾಗುತ್ತೆ. ಯಾಕಂದ್ರೆ ಈ ಸಮುದಾಯ ಅನ್ನಂಥದ್ದು ನಾವು ರಾಜವೀರ ಮದಕರಿ ನಾಯಕವನ್ನು ಹಿಡ್ಕೊಂಡು 77 ಪಾಳೆಪಟ್ಟೆಗಳನ್ನ ಹಿಡ್ಕೊಂಡು ಇವತ್ತಿನ ಸಮುದಾಯದ ಜನಸಂಖ್ಯೆ ಆಧಾರದ ಮೇಲೆ ನೋಡಿದಂಥ ಟೈಮಲ್ಲಿ ನಾವೆಲ್ಲರೂ ಕೂಡ ಮೂಲತಃ ನಾವೆಲ್ಲರೂ ಕೂಡ ಒಂದು ರೀತಿ ಗುಡ್ಡಗಾಡ ಪ್ರದೇಶಗಳಿಂದ ಬಂದಂಥ ಜನರು. ಗುಡ್ಡಗಾಡ ಪ್ರದೇಶದಿಂದ ಬಂದಂಥ ಜನರು ಅವತ್ತಿನ ಸಂದರ್ಭದಲ್ಲಿ ಹಂಗಿದ್ವಿ, ಇವತ್ತಿನ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬದಲಾವಣೆಯನ್ನು ಆಗಬೇಕಾಗುತ್ತೆ. ಅನೇಕ ಮಂದಿ ನಾವೆಲ್ಲರೂ ಕೂಡ ನೋಡಿದಂಥ ಟೈಮಲ್ಲಿ